ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ನೀವು ದುಡ್ಡು ಹೇಗೆ ಎಣಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇರುತ್ತದೆ. ಲಕ್ಷ್ಮೀ ದೇವಿಯನ್ನು ಉಳಿಸಿಕೊಳ್ಳೋದು ಅಷ್ಟು ಸುಲಭವಲ್ಲ. ಶ್ರದ್ಧೆ, ಭಕ್ತಿ, ಶುಚಿ ಇದ್ದರೆ ಮಾತ್ರ ಸಿರಿದೇವಿ ಲಕ್ಷ್ಮಿ ಮನೆಯಲ್ಲಿ ನೆಲೆಸೋದು. ಕೈ ಸೇರಿದ ಹಣ ಹೇಗೆ ಲೆಕ್ಕ ಹಾಕಬೇಕು, ಯಾವ ರೀತಿ ಇಡಬೇಕು ಅನ್ನೋದು ತುಂಬ ಮುಖ್ಯ. ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ. ದುಡ್ಡು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಈಗಿನ ಕಾಲದಲ್ಲಿ ದುಡ್ಡಿದ್ರೇ ಮರ್ಯಾದೆ. ಬೇರೆಯವರ ಮುಂದೆ ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಆದರೆ ಕೆಲವರು ಎಷ್ಟೇ ದುಡಿದ್ರೂ ಕೈನಲ್ಲಿ ದುಡ್ಡು ನಿಲ್ತಿಲ್ಲ ಅಂತ ಕೊರಗೋ ಸ್ಥಿತಿನಲ್ಲಿರ್ತಾರೆ. ದುಡ್ಡು ಯಾಕೆ ನಮ್ಮ ಕೈನಲ್ಲಿ ಉಳಿತಿಲ್ಲ, ವೇಸ್ಟ್ ಖರ್ಚು ಏನು ಮಾಡದೇ ಇದ್ದರೂ ಸೇವಿಂಗ್ಸ್ ಮಾಡೋಕ್ಕೆ ಆಗ್ತಿಲ್ಲ ಅನ್ನೋದಕ್ಕೆ ಕಾರಣ ನಾವು ದುಡ್ಡನ್ನು ಎಣಿಸುವ ಹಾಗೆ ಅದನ್ನು ಎತ್ತಿಡುವ ವಿಧಾನದಲ್ಲಿ ರಹಸ್ಯ ಅಡಗಿದೆ. ನಮ್ಮ ಕೈಗೆ ಯಾರಾದರೂ ದುಡ್ಡು ಕೊಟ್ಟರೆ ಸಾಮಾನ್ಯವಾಗಿ ಎಣಿಸುವ ರೀತಿ ಹೀಗಿರುತ್ತೆ. ಆದರೆ ಈ ರೀತಿ ಹಣ ಎಣಿಸಬಾರದು ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಈ ರೀತಿ ದುಡ್ಡು ಎಣಿಸೋದ್ರಿಂದ ಲಕ್ಷ್ಮೀ ದೇವಿ ನಮ್ಮಿಂದ ದೂರ ಆಗ್ತಾಳಂತೆ. ಯಾವಾಗಲೇ ಆಗಲಿ ನಮ್ಮ ಕೈಗೆ ದುಡ್ಡು ಸೇರಿದರೆ ಆಗ ನಮ್ಮ ಕಡೆಗೆ ನೋಡುವ ರೀತಿ ಎಣಿಸಬೇಕು. ಹಾಗೆ ಈ ರೀತಿ ಮಡಿಚಿನೇ ದುಡ್ಡು ಲೆಕ್ಕ ಹಾಕಬೇಕಂತೆ. ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ಕಟಾಕ್ಷ ನಮ್ಮ ಮೇಲಿರುತ್ತಂತೆ. ಇದರ ಜೊತೆಗೆ ಮತ್ತೊಂದು ಮುಖ್ಯವಾದ ವಿಷಯ ಗಮನದಲ್ಲಿಟ್ಕೊಳ್ಬೇಕು. ಸಂಪಾದನೆ ಹಣ ಅಥವಾ ಯಾವುದಾದರೂ ನಮಗೆ ಸೇರಬೇಕಿದ್ದ ಹಣ ಯಾರಾದರೂ ಕೊಟ್ಟರೆ ಅದನ್ನು ಈ ರೀತಿ ಉಪ್ಪಿನಲ್ಲಿ ಇಟ್ಟು ತೆಗೆಯಬೇಕಂತೆ. ಈ ರೀತಿ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ವೈಬ್ಸ್ ನಮ್ಮ ಮೇಲಿರುತ್ತೆ. ಇದರಿಂದ ಸಂಪಾದಿಸಿರೋ ಹಣ ವೇಸ್ಟ್ ಖರ್ಚಾಗಲ್ಲ. ಮುಂಬರುವ ದಿನಗಳಲ್ಲಿ ಸಂಪಾದನೆ ಹೆಚ್ಚಾಗುತ್ತಂತೆ. ಇನ್ನು ಹಣ ಇಡುವ ಬೀರು ಅಥವಾ ವಾರ್ಡ್ರೋಬ್ ಕುಬೇರ ಮೂಲೆಯಲ್ಲಿ ಇದ್ದರೆ ಒಳ್ಳೆಯದು ಅಂತ ವಾಸ್ತು ತಜ್ಞರು ಹೇಳುತ್ತಾರೆ. ನೀವು ಈ ಟಿಪ್ಸ್ ಫಾಲೋ ಮಾಡಿ ನೋಡಿ, ನಿಮಗೂ ಇದು ಉಪಯೋಗವಾಗಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.